ಎಸ್ ಜಯಲಲಿತಾ ಪಾಲಿಗೆ ನಿಜಕ್ಕೂ ಅಪಜಯ 4 ವರ್ಷಗಳ ಜೈಲು ಶಿಕ್ಷೆಯನ್ನ ಕೋರ್ಟ್ ಈಗಾಗಲೇ ಪ್ರಕಟಿಸಿರೋದು. ಜಯಲಲಿತಾ ಹಾಗೂ ಇನ್ನು ಉಳಿದ 3 ಆರೋಪಿಗಳು ಕೂಡ 4 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸುವುದು ನಿಶ್ಚಿತವಾಗಿದೆ. ಈ ನಿಟ್ಟಿನಲ್ಲಿ ವಿಧಾನಸಭಾ ಸದಸ್ಯತ್ವವನ್ನ ಕೂಡ ಕಳೆದುಕೊಂಡಿದ್ದಾರೆ, ಸಿಎಂ ಸ್ಥಾನವನ್ನ ಕೂಡ ಜಯಲಲಿತಾ ಕಳೆದುಕೊಂಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಈ ಬಗ್ಗೆ ನಿಮಗೆ ಪ್ರಸ್ತುತಪಡಿಸ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ. ಜಯಲಲಿತಾ ಹಾಗೂ ಇನ್ನುಳಿದ
ಮೂವರು ಆರೋಪಿಗಳಿಗೂ ಕೂಡ ಈಗಾಗಲೇ ಕೋರ್ಟ್ 4 ವರ್ಷಗಳ ಜೈಲು ಶಿಕ್ಷೆಯನ್ನ ಪ್ರಕಟಪಡಿಸಿದೆ. ಜಯಲಲಿತಾ, ಶಶಿಕಲಾ ನಟರಾಜನ್, ಡಾಕ್ಟರ್ ವಿ.ಎನ್. ಸುಧಾಕರನ್, ಇಳುವರಸಿ ಈ 4ರು ಕೂಡ 4 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಒಳಗಾಗಿರೋದು. ಹೀಗಾಗಿ ಇನ್ನು ಜಯಲಲಿತಾ ಅವರಿಗೆ 4 ವರ್ಷಗಳ ಕಾಲ ಜೈಲು ಶಿಕ್ಷೆ ಆದ ಕಾರಣ ಜನಪ್ರತಿನಿಧಿ ಕಾಯ್ದೆಯಲ್ಲಿ ಅಪ್ಲೈ ಆಗುತ್ತೆ. ಆ ಕಾಯ್ದೆಯ ಅನ್ವಯ ಜಯಲಲಿತಾ ತಮ್ಮ ವಿಧಾನಸಭಾ ಸದಸ್ಯತ್ವವನ್ನ ಕಳ್ಕೊಂತಾರೆ, ಶಾಸಕ ಸ್ಥಾನವನ್ನ ಕಳ್ಕೊಂತಾರೆ, ಸಿಎಂ ಸ್ಥಾನವನ್ನ ಕೂಡ ಜಯಲಲಿತಾ ತ್ಯಜಿಸಲೇಬೇಕಾದ ಅನಿವಾರ್ಯತೆ ಅವ್ರ ಮುಂದೆ ಬಂದಿರೋದು. 6 ವರ್ಷಗಳ ಕಾಲ ಯಾವುದೇ ರೀತಿಯ ಚುನಾವಣೆಯಲ್ಲಿ ಜಯಲಲಿತಾ ಸ್ಪರ್ಧಿಸುವ ಹಾಗಿಲ್ಲ. ಜಯಲಲಿತಾ ವಿಧಾನಸಭಾ ಸದಸ್ಯತ್ವ ಕೂಡ ರದ್ದಾಗಿರೋದು. ಹೀಗಾಗಿ ಮುಂದೆ ಇನ್ನು ತಮಿಳುನಾಡಿನ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಈ ನಿಟ್ಟಿನಲ್ಲಿ ನಾವು ನಿರೀಕ್ಷಿಸಬಹುದಾಗಿದೆ. ಮುಖ್ಯಮಂತ್ರಿ ಸ್ಥಾನವನ್ನ ಜಯಲಲಿತಾ ಈಗಾಗಲೇ ಕಳ್ಕೊಂಡಿರೋದು. ಜೊತೆಗೆ ಜಯಲಲಿತಾ ಅವರ ಜೊತೆಗೆ ಇನ್ನು ಉಳಿದ ಮೂವರಿಗೂ ಕೂಡ ಜೈಲು ಶಿಕ್ಷೆ ಇದೀಗ ಪ್ರಕಟವಾಗಿರೋದು. 4 ವರ್ಷಗಳ ಜೈಲು ಶಿಕ್ಷೆಯನ್ನ ಕೋರ್ಟ್ ಪ್ರಕಟಪಡಿಸಿದೆ. ವರ್ಷದ ಸುದೀರ್ಘ ವಿಚಾರಣೆಯ ನಂತರ ಇದೀಗ ತೀರ್ಪು ಪ್ರಕಟ ಆಗಿರೋದು. ಜಯಲಲಿತಾ ಹಾಗೂ ಉಳಿದ ಮೂವರು ಆರೋಪಿಗಳಿಗೆ 4 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಿರೋದು. ತಕ್ಷಣಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಜಯಲಲಿತಾ ಅವರನ್ನ ರವಾನೆ ಮಾಡಲಾಗಿದೆ. ಜೊತೆಗೆ ಶಿಕ್ಷೆಯ ಜೊತೆಗೆ ಜಯಲಲಿತಾಗೆ 100 ಕೋಟಿ ರೂಪಾಯಿ ದಂಡವನ್ನ ಕೋರ್ಟ್ ವಿಧಿಸಿದೆ. ಜಯಲಲಿತಾವನ್ನ ಹೊರತುಪಡಿಸಿ ಉಳಿದ ಮೂವರು ಆರೋಪಿಗಳಿಗೆ ತಲಾ 10 ಕೋಟಿ ದಂಡವನ್ನ ಕೋರ್ಟ್ ಈಗಾಗಲೇ ವಿಧಿಸಿರೋದು. 100 ಕೋಟಿ ಜಯಲಲಿತಾ ಅವರಿಗೆ ದಂಡವನ್ನ ವಿಧಿಸಿದ್ರೆ ಇನ್ನು ಉಳಿದ ಮೂವರು ಅಪರಾಧಿಗಳಿಗೆ 10 ಕೋಟಿ ದಂಡವನ್ನ ನೀಡುವಂತೆ
ಕೋರ್ಟ್ ಆದೇಶವನ್ನ ನೀಡಿದೆ. ಒಟ್ಟು 18 ವರ್ಷಗಳ ಸುದೀರ್ಘ ವಿಚಾರಣೆಯ ಪ್ರಕರಣಕ್ಕೆ ಇದೀಗ ತೀರ್ಪು ಪ್ರಕಟ ಆಗಿದೆ. ಈ ಒಂದು ವಿಚಾರಣೆಗೆ ತಗುಲಿದ ವೆಚ್ಚವೇ ಬರೋಬ್ಬರಿ 4 ಕೋಟಿ ದಾಟಿತ್ತು. 66 ಕೋಟಿ ಅಕ್ರಮ ಆಸ್ತಿ ಒಂದು ವಿಚಾರವಾಗಿ ಈ ಒಂದು ಕೋರ್ಟ್ ತೀರ್ಪನ್ನ ನೀಡಿರೋದು. 18 ವರ್ಷಗಳ ಸುದೀರ್ಘ ವಿಚಾರಣೆಗೆ ತೀರ್ಪು ಇದೀಗ ಹೊರಬಿದ್ದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ರಮೇಶ್, 18 ವರ್ಷಗಳ ವಿಚಾರಣೆ ಇದೀಗ ತೀರ್ಪು ಹೊರಬಿದ್ದಿರೋದು, ಏನಿದೆ ಡೀಟೇಲ್ಸ್ ಈ ಶಿಕ್ಷೆಯ ಪ್ರಮಾಣದ ಬಗ್ಗೆ? ಸ್ಮಿತಾ, ನಿಜಕ್ಕೂ 18 ವರ್ಷಗಳಿಂದ ಕಾತರಿಂದ ಇಡೀ ದೇಶ ಕಾತರಿಂದ ಕಾಯ್ತಾ ಇದ್ದ ಒಬ್ರು ಸಿಎಂ ಅಂದ್ರೆ ಈ ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾದಂತ ಪ್ರಕರಣದಲ್ಲಿ ಯಾವ ರೀತಿಯಾದಂತ ಅಂದ್ರೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಅನ್ನೋದನ್ನ ಎದುರು ನೋಡ್ತಾ ಇದ್ರು. ಅದರಲ್ಲಿ ಬೆಂಗಳೂರಿನ ಪರಪ್ಪನಗರ ವಿಶೇಷ ಕೋರ್ಟ್ ಇವತ್ತು ಒಂದು ಎಚ್ಚರಿಕೆ, ಇಡೀ ಭ್ರಷ್ಟರಿಗೆ ಎಚ್ಚರಿಕೆ ನೀಡುವಂತಹ ಒಂದು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಿರುವಂತಹದ್ದು. ಅದರಲ್ಲಿ 4 ಜನ ಅಂದ್ರೆ ತಮಿಳುನಾಡು ಸಿಎಂ ಆಗಿರುವಂತಹ ಜಯಲಲಿತಾ ಅವರಿಗೂ ಸೇರಿದಂತೆ ಇನ್ನುಳಿದ 3 ಒಟ್ಟು 4 ಕೂಡ ತಲಾ 4 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಿರುವಂತಹದ್ದು. ಅದರಲ್ಲಿ ಪ್ರಮುಖ ಜೊತೆಗೆ ಜಯಲಲಿತಾ ಅವರ ಒಬ್ಬರಿಗೆ 100 ಕೋಟಿ ರೂಪಾಯಿ ದಂಡವನ್ನ ವಿಧಿಸಿರುವಂತಹದ್ದು. ನಿಜಕ್ಕೂ ಇದನ್ನು ನೋಡಿದ್ರೆ ಅಂದ್ರೆ ಅವರ ಭ್ರಷ್ಟಾಚಾರದಲ್ಲಿ ಇದ್ದಂತಹ ಅಮೌಂಟ್ 66 ಕೋಟಿ ಇದ್ದದ್ದು, ಆದರೆ ದಂಡದ ಪ್ರಮಾಣವನ್ನ 100 ಕೋಟಿಗೆ ಹೆಚ್ಚಿರುವುದನ್ನ ನೋಡಿದ್ರೆ ನಿಜಕ್ಕೂ ಇದೊಂದು ಎಚ್ಚರಿಕೆ. ಇಡೀ ಭ್ರಷ್ಟಾಚಾರ ಲೋಕ ಅಂದ್ರೆ ಭ್ರಷ್ಟತೆಗೆ ಒಳಗಾಗುವಂತ ಎಲ್ರಿಗೂ ಎಚ್ಚರಿಕೆ ಗಂಟೆಯನ್ನ ನೀಡುವಂತಹ ಒಂದು ಅಂದ್ರೆ ಆದೇಶವನ್ನ ನೀಡಿರುವಂತಹದ್ದು. ಇನ್ನುಳಿದ 3 ಶಶಿಕಲಾ, ಇಳವರಸಿ ಮತ್ತೆ ಸುಧಾಕರ್ ಇವ್ರಿಗೂ ಕೂಡ ತಲಾ 10 ಕೋಟಿ ಅಂದ್ರೆ ದಂಡವನ್ನ ವಿಧಿಸಿ ಆದೇಶವನ್ನ ನೀಡಿರುವಂತಹದ್ದು. ಒಟ್ಟಾರೆ ಈ ಒಂದು ಅಂದ್ರೆ ಅವ್ರಿಗಾಗ್ಲೇ ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಇವರು 4 ಕೂಡ ಅಪರಾಧಿಗಳು ಅನ್ನುವಂತಹದ್ದು ಇಲ್ಲಿ ಕೋರ್ಟ್ ತೀರ್ಮಾನ ಮಾಡಿತ್ತು. ಆದ್ರೆ ಯಾವ ಪ್ರಮಾಣದ ಅಂದ್ರೆ ಶಿಕ್ಷೆಯನ್ನ ನೀಡಬಹುದು, ಅದರಲ್ಲಿ 6 ತಿಂಗಳಿಂದ 7 ವರ್ಷದೊಳಗೆ ಅಂದ್ರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ 13(1) ಕ್ಲಾಸ್ ಎ ಅಡಿ ಅಂದ್ರೆ 6 ವರ್ಷದಿಂದ 7 ವರ್ಷದವರೆಗೆ ಒಂದು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಬಹುದು. ಆ ನಿಟ್ಟಿನಲ್ಲಿ ಅಂದ್ರೆ ಕಡಿಮೆ ಶಿಕ್ಷೆಯನ್ನ ಕೊಡಬೇಕು. ಯಾಕಂದ್ರೆ ಜಯಲಲಿತಾ ಅವರಿಗೆ ಆರೋಗ್ಯದ ಒಂದು ಕಾರಣವನ್ನು ಇಟ್ಕೊಂಡು ಕಡಿಮೆ ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂತ ಎಲ್ಲ ಮನವಿಯನ್ನ ಅವರ ವಕೀಲರು ಮಾಡಿದ್ರು. ಆದ್ರೆ ಕೊನೆಗೆ ಆ ಎಲ್ಲಾ ವಾದ ವಿವಾದವನ್ನು ಆಲಿಸಿದಂತ ನ್ಯಾಯಾಧೀಶರು ಈಗ ಒಂದು ಆದೇಶವನ್ನು ಹೊರಡಿಸಿರುವಂತಹದ್ದು. ಈಗ 4 ಕೂಡ ತಲಾ 4 ಅಂದ್ರೆ 4 ಕೂಡ 4 ವರ್ಷ ಕಠಿಣ ಸಜೆಯನ್ನ ವಿಧಿಸಿರುವಂತಹದ್ದು. ಅದ್ರ ಜೊತೆಗೆ 100 ಕೋಟಿ ರೂಪಾಯಿ. ಓಕೆ ರಮೇಶ್, ಮತ್ತಷ್ಟು ಮಾಹಿತಿಗಾಗಿ ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಇನ್ನು ಜಯಲಲಿತಾ ಪರ ವಕೀಲರಾದ ದೀಕ್ಷಿತ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿರೋದು. ದೀಕ್ಷಿತ್ ಅವರೇ, ಕೋರ್ಟ್ ತನ್ನ ತೀರ್ಪನ್ನ ಹೊರಹಾಕಿದೆ, ಶಿಕ್ಷೆಯ ಪ್ರಮಾಣವನ್ನ ಘೋಷಿಸಿದೆ, ಏನ್ ಹೇಳ್ತೀರಿ ಈ ಬಗ್ಗೆ? ನಾನು ಜಯಲಲಿತಾ ಅವರ ವಕೀಲ ಅಲ್ಲ, ಅವ್ರ ಪೈಕಿ ಯಾರೋ ಒಬ್ರಿಗೆ ನಾನು ಅಪಿಯರ್ ಆಗಿದ್ದೆ ಹಿಂದೆ. ನಂಬರ್ 1 ಇದು. ನಂಬರ್ 2, ತೀರ್ಪಿನ ಪೂರ್ಣ ಪರಿಪಾಠವನ್ನ ನಾನು ನೋಡಿಲ್ಲ. ಈಗ ಮೀಡಿಯಾದಲ್ಲಿ ರಿಪೋರ್ಟ್ ಆಗ್ತಾ ಇರುವಂತೆ, ನೀವು ಹೇಳ್ತಾ ಇರುವಂತೆ ನೋಡ್ಕೊಂಡು ನಾ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಆಸ್ ಎ ಮ್ಯಾಟರ್ ಆಫ್ ರೈಟ್ ಅವರಿಗೆ ಅಪೀಲ್ ಇದೆ, ಅಪೀಲ್ ಅನ್ನು ಹಾಕಬಹುದು. ನಂಬರ್ 1. ನಂತರ ಈಗ ಇದೇ ನ್ಯಾಯಾಲಯನೇ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅನ್ನು ಕೊಡಬಹುದು. ಇದು 2ನೇದು. 3ನೇದು, ಅಪೀಲ್ ಹಾಕಿದ ಮೇಲೂ ಸಹಿತ ಈಗಿರುವಂತಹ ಲಿಲ್ಲಿ ಥಾಮಸ್ ಜಡ್ಜ್ಮೆಂಟ್ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ಸುಪ್ರೀಂ ಕೋರ್ಟ್ ಹೇಳಿದ ಹಿನ್ನೆಲೆಯಲ್ಲಿ ಅವರು ಶಿ ಹ್ಯಾಸ್ ಟು ಸ್ಟೆಪ್ ಡೌನ್ ಅನ್ನುವಂತ ಇಂಪ್ರೆಷನ್ ಇದೆ ನಂಗೆ. ಕಾನೂನಿನ ಚೌಕಟ್ಟಿನಲ್ಲಿ ಮಾತಾಡೋದಾದ್ರೆ ಒಂದ್ಸರಿ ಕನ್ವಿಕ್ಷನ್ ಆಯ್ತು ಅಂದ್ರೆ ಆ ಕನ್ವಿಕ್ಷನ್ ಸ್ಟೇ ಆದ್ರೂ ಸಹಿತ ಅವರು ಸ್ಟೆಪ್ ಡೌನ್ ಮಾಡ್ಬೇಕಾಗ್ತದೆ ಅನ್ನೋ ಇಂಪ್ರೆಷನ್ ನನಗಿದೆ. ಇನ್ನು ಅರೆಸ್ಟ್ ಅಂತ ಹೇಳಿ ಆಗ್ತಾರ, ಇಮಿಡಿಯೇಟ್ಲಿ ಅರೆಸ್ಟ್ ಆಗೋಕ್ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ? ಸಾಮಾನ್ಯವಾಗಿ ಇಂಥ ವಿಷಯದಲ್ಲಿ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡುವಂತದ್ದು ಕೋರ್ಟಿಗೆ ಪವರ್ ಇದ್ರೂ ಸಹಿತ ಕೋರ್ಟ್ ಬಹಳ ಸೆನ್ಸಿಬಲ್ ಆಗಿ ವರ್ಕ್ ಮಾಡ್ತಾವೆ ಈಗಿನ ದಿವಸದಲ್ಲಿ. ಹಾಗಾಗಿ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅನ್ನೋದು ಕೊಡಬಹುದು ಮತ್ತು ಅಪೀಲ್ ಅನ್ನು ಹಾಕ್ಲಿಕ್ಕೆ ಅನುಕೂಲ ಆಗುವಂಗೆ ಬೇಕಾಗುವಷ್ಟು ಕಾಲಾವಕಾಶ ಕೊಡಬಹುದು. ಯಾಕಂದ್ರೆ ಶಿ ಇಸ್ ಎ ಪಬ್ಲಿಕ್ ಸರ್ವೆಂಟ್ ಆಫ್ ದಿ ಚೀಫ್ ಎಕ್ಸಿಕ್ಯೂಟಿವ್ ಆಫ್ ದಿ ಸ್ಟೇಟ್ ಆಫ್ ತಮಿಳುನಾಡು ಅಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಒಂದು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೆ ಕೋರ್ಟ್ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅನ್ನ ಕೊಡಬಹುದು ಅಂತ ನನ್ನ ಇಂಪ್ರೆಷನ್ ಇದೆ. ಇನ್ನು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ನೀಡಿತ್ತು, ಏನಂತಂದ್ರೆ ಜನಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಅನ್ವಯ ಆಗೋ ರೀತಿ. ಅದು ಜಯಲಲಿತಾ ಅವರ ಈ ಒಂದು ಪ್ರಕರಣ, ಈ ತೀರ್ಪು ಹೊರಬಂದ ಮೇಲೆ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ಹೇಳಿ ವಿವರಿಸಬಹುದಾ? ಹೌದು, ಸುಪ್ರೀಂ ಕೋರ್ಟ್ ಲಿಲಿ ಥಾಮಸ್ ಅನ್ನುವಂತ ಪ್ರಕರಣದಲ್ಲಿ ಹೇಳ್ತು, ಒಂದ್ಸಾರಿ ಕನ್ವಿಕ್ಷನ್ ಮತ್ತು ಇನ್ನೊಂದು JL ಕಪೂರ್ ಅಂತ ಅನ್ಕೊಂಡು ಇನ್ನೊಂದು ವಿಷಯದಲ್ಲಿ ಅದೇ JL ಕಪೂರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಇನ್ನೊಂದು ಜಜ್ಮೆಂಟ್ ಇದೆ. 2 ಜಜ್ಮೆಂಟ್. ಅದರಲ್ಲಿ JL ಕಪೂರ್ ಜಜ್ಮೆಂಟ್ ನಲ್ಲಿ ಜಯಲಲಿತಾ ಅವರು ಸಹಿತ ಒಬ್ಬ ಪಾರ್ಟಿ ಆಗಿದ್ರು. ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು, ಒಂದ್ಸಾರಿ ಯಾವುದೇ ಪ್ರತಿನಿಧಿಗೆ ಕನ್ವಿಕ್ಷನ್ ಮತ್ತು ಸೆಂಟೆನ್ಸ್ ಆಯ್ತು ಅಂತಂದ್ರೆ ಅವರು ಈ ಸೀಜಸ್ ಟು ಬಿ
ಆಟೋಮೆಟಿಕ್ಲಿ he or she ceases to be a member of legislature or member of parliament ಅನ್ನುವಂಥದ್ದು ಹೋಲ್ಡ್ ಮಾಡಿದೆ. ಹಾಗಾಗಿ unless they have right to continue to be a member of legislature, they will not have right to continue as a minister, and the word minister includes chief minister also. ಹಾಗಾಗಿ ಅವರು ಚೀಫ್ ಮಿನಿಸ್ಟರ್ಶಿಪ್ ನಿಂದನೂ ಅವರು ಮೋಸ್ಟ್ಲಿ ಪದತ್ಯಾಗವನ್ನ ಮಾಡ್ಲಿಕ್ಕೆ ಆಗ್ಬೋದು ಅನ್ನೋದು ನನ್ನ ಇಂಪ್ರೆಷನ್ ಕಾನೂನಿನ ವಿಷಯದಲ್ಲಿ ಮಾತಾಡೋದಾದ್ರೆ. ಓಕೆ, ಜೊತೆಗೆ 4 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿರೋದ್ರ ಜೊತೆಗೆ 100 ಕೋಟಿ ದಂಡವನ್ನ ಕೂಡ ಜಯಲಲಿತಾ ಅವರಿಗೆ ವಿಧಿಸಿದೆ ಕೋರ್ಟ್ ಅಂತ ಹೇಳಿ, ಇದ್ರ ಡೀಟೇಲ್ಸ್ ಅನ್ನು ಹೇಳ್ಬೋದಾ? ಈ ದಂಡ ಇಷ್ಟು ಮಟ್ಟಿನ ಪ್ರಮಾಣದ ದಂಡವನ್ನ ವಿಧಿಸ್ಲಿಕ್ಕೆ ಕಾರಣಗಳೇನೇನು ಇರಬಹುದು ಕೋರ್ಟ್ನ ಮುಂದೆ? ಸಾಮಾನ್ಯವಾಗಿ ಯಾವ ಕಾನೂನಿನ ಅಡಿಯಲ್ಲಿ ಅವರನ್ನ ಕನ್ವಿಕ್ಷನ್ ಮಾಡಿ ಮತ್ತು ಸೆಂಟೆನ್ಸ್ ಮಾಡಿದಾರಲ್ಲ, ಅದರಲ್ಲಿ ಇಷ್ಟೇ ದಂಡವನ್ನ ಇಡಬೇಕು, ಇದಕ್ಕಿಂತ ಜಾಸ್ತಿ ದಂಡವನ್ನ ಹಾಕಕ್ ಬರಲ್ಲ ಅನ್ನುವಂತ ಪ್ರಾವಿಷನ್ ಇಲ್ಲ. ಹಾಗಾಗಿ ಕೋರ್ಟಿಗೆ ಅಬಂಡೆಂಟ್ ಪವರ್ ಇರ್ತದೆ. ಕೋರ್ಟ್ ಎಲ್ಲಾ ತನ್ನ ರೆಕಾರ್ಡ್ಸ್ ಅನ್ನ ಕಣ್ಣು ಮುಂದಿಟ್ಟುಕೊಂಡು ಆ ರೀತಿ ದಂಡ ಹಾಕಿದೆ ಅನ್ನೋದು ನನ್ನ ಇಂಪ್ರೆಷನ್. ಬಟ್ ನಾವು ಓದಿಲ್ಲ, ಈಗಾಗಲೇ ಹೇಳಿದೆ ನಾನು, ನನಗೆ ಡಿಸೆಬಿಲಿಟಿ ಜೊತೆ ನಾ ಮಾತಾಡ್ತಾ ಇದ್ದೀನಿ, ನೀವು ಹೇಳ್ತಾ ಇದ್ದೀರಿ, ನಾವು ಉತ್ತರ ಕೊಡ್ತಾ ಇದ್ದೀನಿ. ಹಾಗಾಗಿ unless I go through all the paper, I will not be in a position to answer your question properly, authoritatively. ಓಕೆ, ಜೊತೆಗೆ ವಾಟ್ ಕ್ಯಾನ್ ಬಿ ನೆಕ್ಸ್ಟ್ ಮೂವ್ ಅಂತ ಹೇಳಿ ಜಯಲಲಿತಾ ನೆಕ್ಸ್ಟ್ ಏನ್ ಮಾಡ್ಬೋದು? ಈಗ ಶಿಕ್ಷೆಯ ಪ್ರಮಾಣವನ್ನ ಘೋಷಿಸಿ ಆಗಿದೆ ಕೋರ್ಟ್, 4 ವರ್ಷ ಅಂತ ಹೇಳಿ ಜೈಲು ಶಿಕ್ಷೆಯನ್ನ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ ಇನ್ ಮುಂದೆ ಕಾನೂನಾತ್ಮಕವಾಗಿ ಹೋರಾಟ ಯಾವ ರೀತಿ ನಡೆಸಬಹುದು, ಯಾವೆಲ್ಲ ರೀತಿಯ ಪ್ರಾವಿಷನ್ಸ್ ಇದೆ ಅಂತ ಹೇಳಿ? ಇದೆ, ಅವ್ರಿಗೆ ಅಪೀಲ್ ಹಾಕುವಂತ ಪ್ರಾವಿಷನ್, ಶಿ ಕ್ಯಾನ್ ಪ್ರಿಫರ್ ಅನ್ ಅಪೀಲ್. ಹಂಗಾಗಿ ರೈಟ್ ಆಫ್ ಅಪೀಲ್ ಇದ್ಬಿಟ್ಟಿದೆ. ಸಾಮಾನ್ಯವಾಗಿ ರೈಟ್ ಆಫ್ ಅಪೀಲ್ ಇದ್ದಾಗ ಕ್ರಿಮಿನಲ್ ಕೇಸ್ ನಲ್ಲಿ ಸಾಮಾನ್ಯವಾಗಿ ಕನ್ವಿಕ್ಷನ್ ಅಂಡ್ ಸೆಂಟೆನ್ಸ್ ಅನ್ನ ಸ್ಟೇ ಮಾಡ್ತಾರೆ. ಅದು ಗೋಯಿಂಗ್ ಬೈ ಸೋ ಮೆನಿ ಕೇಸಸ್ ಸ್ಟಾಟಿಸ್ಟಿಕಲ್ ಡಾಟಾ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಂಬರ್ 1. ನಂಬರ್ 2, ಅಲ್ಲೇ ಈಗಾಗಲೇ ನಾವು ಹೇಳಿದಂತೆ ಅದೇ ಕೋರ್ಟಿನ ಮುಂದೆ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅನ್ನು ಹಾಕೊಳ್ಳಿಕ್ ಪ್ರಾವಿಷನ್ ಇದೆ. ಹಾಗಾಗಿ ಸಾಮಾನ್ಯವಾಗಿ ಕೋರ್ಟ್ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಮಾಡೋ ಪಾಸಿಬಿಲಿಟಿ ತುಂಬಾ ಜಾಸ್ತಿ ಅವ್ರು ಹಾಕಿದರೆ. ಓಕೆ, ಧನ್ಯವಾದ ದೀಕ್ಷಿತ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಎಸ್, ಜಯಲಲಿತಾ ವಿರುದ್ಧವಾಗಿ ಶಿಕ್ಷೆಯ ಪ್ರಮಾಣ ಘೋಷಣೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಕ್ರೈಮ್ ಬ್ಯೂರೋ ಮುಖ್ಯಸ್ಥ ಅಜಿತ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿರ್ತಾರೆ. ಅಜಿತ್, 4 ವರ್ಷ ಜೈಲು ಶಿಕ್ಷೆ ಜೊತೆಗೆ 100 ಕೋಟಿ ದಂಡವನ್ನ ವಿಧಿಸಿರೋದು, ಈ ಹೊರತಾಗಿ ಈ ಅಂಶವನ್ನ ಹೊರತುಪಡಿಸಾಗಿ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಲಭ್ಯವಾಗಿದೆಯಾ ಶಿಕ್ಷೆಯ ಪ್ರಮಾಣದ ಕುರಿತಾಗಿ? ಸ್ಮಿತಾ, 4 ವರ್ಷದ ಶಿಕ್ಷೆ ನಿರೀಕ್ಷಿತ ಆಗಿತ್ತು. ಹೆಚ್ಚು ಕಡಿಮೆ ಇಷ್ಟೇ ಅವಧಿಯ ಶಿಕ್ಷೆ ಆಗತ್ತೆ ಅನ್ನುವಂತಹ ಮಾತುಗಳು ತಜ್ಞರ ವಲಯದಲ್ಲಿ ಕೇಳಿ ಬರ್ತಾ ಇದ್ವು. ಆದರೆ 100 ಕೋಟಿಯ ದಂಡ ಏನಿದೆ, ಇದು ಅನ್ಎಕ್ಸ್ಪೆಕ್ಟೆಡ್. ಇದು ಬಹುಶಃ ಹಿಂದೆ ಯಾವ ಕೇಸ್ನಲ್ಲೂ ಇಷ್ಟು ದೊಡ್ಡ ಮೊತ್ತದ ದಂಡವನ್ನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಹಾಕಿರೋದನ್ನು ನಾವು ನೋಡಿರಲಿಲ್ಲ. ನಿಜಕ್ಕೂ ದೊಡ್ಡ ಮೊತ್ತ. ಒಂದು ಕಡೆ ಜಯಲಲಿತಾ ಅವರಿಗೆ 100 ಕೋಟಿ ಮತ್ತು ಅವರ ಜೊತೆಗೆ ಸಹ ಆರೋಪಿಗಳಿಗೆ ತಲಾ 10 ಕೋಟಿ ರೂಪಾಯಿ ದಂಡವನ್ನು ವಿಧಿಸಿರುವಂಥದ್ದು. ಇದೆಲ್ಲವನ್ನು ನೋಡ್ತಾ ಹೋದರೆ ಜಯಲಲಿತಾ ಅವರ ಪೊಲಿಟಿಕಲ್ ಕರಿಯರ್ ಇಟ್ ಹ್ಯಾಸ್ ಹಿಟ್ ಟು ಅ ಡೆಡ್ ಎಂಡ್ ಅಂತ ಹೇಳಬಹುದು. ಒಂದು ಅಂತಿಮ ಸ್ಥಾನಕ್ಕೆ ಬಂದು ಹಿಟ್ ಆಗಿದೆ ಜಯಲಲಿತಾ ಅವರಿಗೆ. ಅವರು ರಾಜಕೀಯದಲ್ಲಿ ಮತ್ತೆ ಎದ್ದು ಬರೋದಕ್ಕೆ ಬಹಳನೇ ಕಷ್ಟ ಆಗುತ್ತೆ. 4 ವರ್ಷಗಳ ಅವಧಿಗೆ ಶಿಕ್ಷೆಯಾಗಿರೋದು
ನಾವು ಆವಾಗಿನಿಂದ ಚರ್ಚೆ ಮಾಡ್ತಾ ಇದ್ದಂಥದ್ದು 2 ವರ್ಷಕ್ಕಿಂತ ಹೆಚ್ಚಿಗೆ ಶಿಕ್ಷೆ ಆದರೆ ಇಮಿಡಿಯೇಟ್ ಆಗಿ ಅವರ ಶಾಸಕ ಸ್ಥಾನ ಅನರ್ಹಗೊಳ್ಳುತ್ತೆ, ಅದರ ಜೊತೆಗೆ ಮುಖ್ಯಮಂತ್ರಿ ಹುದ್ದೆ ಕೂಡ ಅನರ್ಹಗೊಳ್ಳುತ್ತೆ, ಆ ರೀತಿಯಾಗಿ ಆಗುವಂಥದ್ದು. ಇನ್ನು 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆದರೆ ಜೈಲಿಗೆ ಹೋಗಲೇಬೇಕಾದಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ. 3 ವರ್ಷಕ್ಕಿಂತ ಒಳಗಡೆ ಒಂದು ವೇಳೆ ಶಿಕ್ಷೆಯಾಗಿದ್ದರೆ ಹೊರಗಡೆ ಇದ್ಕೊಂಡು ಅಪೀಲ್ ಹೋಗಬಹುದಾಗಿತ್ತು, 1 ತಿಂಗಳ ಸಮಯಾವಕಾಶ ಸಿಕ್ತಿತ್ತು. ಆದರೆ ಜಯಲಲಿತಾ ಈ ಕ್ಷಣ ಜೈಲಿಗೆ ಹೋಗಲೇಬೇಕಾದಂಥ ತೀರ್ಪು ಬಂದಿದೆ. ಅಂಥದ್ದೊಂದು ತೀರ್ಪು ಬಂದಿರುವಂಥದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹಕ್ಕೆ 4 ಆರೋಪಿಗಳನ್ನು, ಜಯಲಲಿತಾ ಮತ್ತು ಇತರ 3 ಕೆಲವೇ ಕ್ಷಣಗಳಲ್ಲಿ ಕರೆದುಕೊಂಡು ಹೋಗಲಾಗುತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸ್ಮಿತಾ, ಅಜಿತ್, ಈಗ ಮುಂಚೆ ವಕೀಲರು ಹೇಳ್ತಾ ಅಪೀಲ್ಗೆ ಹೋಗೋ ಚಾನ್ಸಸ್ ಜಯಲಲಿತಾಗೆ ಲಭ್ಯವಿರೋದು ಅಂತ ಹೇಳಿ, ಈ ಪ್ರೊಸೀಜರ್ ಯಾವಾಗ ಸ್ಟಾರ್ಟ್ ಆಗ್ಬೋದು? ಅಪೀಲ್ಗೆ ಹೋಗೋದೇ ಆದರೆ ಯಾವೆಲ್ಲ ರೀತಿಯ ಪ್ರೊಸೀಜರ್ಸ್ ಇರುತ್ತೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತವಾಗಿಯೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವುದೇ ಆರೋಪಿ ಮತ್ತು ಅಪರಾಧಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡುವುದು ಆತನ ಹಕ್ಕಾಗಿರುತ್ತೆ. ಶಿಕ್ಷೆಗೀಡಾದ ಮಾತ್ರಕ್ಕೆ, ಕೆಳ ಹಂತದ ನ್ಯಾಯಾಲಯದಲ್ಲಿ ಶಿಕ್ಷೆಗೀಡಾದ ಮಾತ್ರಕ್ಕೆ ಎಲ್ಲವೂ ಮುಗಿದು ಹೋಯಿತು ಅಂತಲ್ಲ, ನಂತರ ಹೈಕೋರ್ಟ್ಗೆ ಅಪೀಲ್ ಸಲ್ಲಿಸುವಂತಹ ಅವಕಾಶ, ಈ ಜಜ್ಮೆಂಟ್ ಕಾಪಿ ಕೈಗೆ ಬಂದ ತಕ್ಷಣ ಅಪೀಲು ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ಜಯಲಲಿತಾ ಪರ ವಕೀಲರು ಆರಂಭಿಸ್ತಾರೆ. ಚೆನ್ನೈ ಹೈಕೋರ್ಟ್ಗೆ ಅಪೀಲ್ ಸಲ್ಲಿಸಬೇಕಾಗುತ್ತೆ. ಆ ನಂತರ ಕೂಡ ಅದರ ವಿಚಾರಣೆಯನ್ನು ಚೆನ್ನೈನಿಂದ ಅಥವಾ ತಮಿಳುನಾಡಿನಿಂದ ಹೊರಗಡೆ ಮಾಡಬೇಕು ಅನ್ನುವಂಥ ಅರ್ಜಿ ಸಲ್ಲಿಕೆಯಾದರೂ ಆಶ್ಚರ್ಯ ಇಲ್ಲ, ಹೊರಗಡೆ ಎಲ್ಲಾದರೂ ವಿಚಾರಣೆ ನಡೆದರೂ ಕೂಡ ಆಶ್ಚರ್ಯ ಇಲ್ಲ. ಈ ಪ್ರಕರಣದ ವಿಚಾರಣೆ 18 ವರ್ಷಗಳ ಒಂದು ಲಾಂಗ್ ಟೈಮ್ ಪೀರಿಯಡನ್ನು ತೆಗೆದುಕೊಂಡಿರೋದು ನಿಮಗೂ ಗೊತ್ತಿರುವಂಥದ್ದು. 500 ಚಿಲ್ಲರೆ ಸಾಕ್ಷಿಗಳ ವಿಚಾರಣೆ ಆಗಿದೆ. ಅವುಗಳ ಪೈಕಿ 200 ಚಿಲ್ಲರೆ ಸಾಕ್ಷಿಗಳು ಹಾಸ್ಟೈಲ್ ವಿಟ್ನೆಸ್ ಆಗಿರುವಂಥದ್ದು. ಜೊತೆಗೆ ಈ ಒಂದು ಡಾಕ್ಯುಮೆಂಟ್ಗಳ ಟ್ರಾನ್ಸ್ಲೇಷನ್ಗೆ 2.5 ವರ್ಷ ಸಮಯ ಹೋಗಿದೆ. ಈ ಒಂದು ಎಲ್ಲ ಪ್ರಕ್ರಿಯೆ 18 ವರ್ಷ ತೆಗೆದುಕೊಂಡಿರುವಂಥದ್ದು. ಆದರೆ ಇಲ್ಲಿಂದ ಈ ತೀರ್ಪಿನ ಪ್ರತಿಯನ್ನು ಇಟ್ಕೊಂಡು ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅಷ್ಟು ಸಮಯಾವಕಾಶ ಬೇಕಾಗೋದಿಲ್ಲ. ನೇರವಾಗಿ ವಾದ ವಿವಾದಗಳನ್ನು ಕೇಳೋದಕ್ಕೆ ನ್ಯಾಯಾಲಯ ಆರಂಭಿಸುತ್ತೆ. ಸಾಕ್ಷಿಗಳು ಕೆಳ ಹಂತದ ನ್ಯಾಯಾಲಯದಲ್ಲಿ ನೀಡಿರುವಂಥ ಸಾಕ್ಷಿಯ ಪ್ರಿಂಟೌಟ್ಗಳನ್ನೇ ಇಟ್ಕೊಂಡು ಅವುಗಳನ್ನೇ ಸಾಕ್ಷಿಗಳನ್ನಾಗಿ ಪರಿಗಣಿಸಿ ನ್ಯಾಯಾಲಯ ವಿಚಾರಣೆಯನ್ನು ನಡೆಸುವಂಥದ್ದು. ಆದ್ದರಿಂದ ಈಗ ಆಗಿರುವಷ್ಟು ತಡ ಹೈಕೋರ್ಟ್ನಲ್ಲಿ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇನ್ನು ಅದರ ಜೊತೆಗೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವುದರ ಜೊತೆಗೆ ಶಿಕ್ಷೆಯನ್ನು ರದ್ದುಪಡಿಸಬೇಕು ಅಂತ ಕೋರಿ ಕೂಡ ಅರ್ಜಿಯನ್ನು ಸಲ್ಲಿಸುವ ಅವಕಾಶ ಜಯಲಲಿತಾ ಪರ ವಕೀಲರಿಗೆ ಇರುವಂಥದ್ದು. ಸಹಜವಾಗಿ ಅದನ್ನು ಕೂಡ ಮಾಡ್ತಾರೆ. ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದು ತೀರ್ಪು ಬರುವ ತನಕ ಕೆಳ ಹಂತದ ನ್ಯಾಯಾಲಯ ಕೊಟ್ಟಿರುವ ಶಿಕ್ಷೆಯನ್ನು ರದ್ದುಪಡಿಸಬೇಕು ಅನ್ನುವಂಥ ಮನವಿಯನ್ನು ಸಲ್ಲಿಸ್ತಾರೆ. ಸಾಮಾನ್ಯ ಪ್ರಕರಣಗಳಲ್ಲಿ ಆ ರೀತಿಯಾದಂಥ ಅರ್ಜಿಗಳನ್ನು ಹೈಕೋರ್ಟ್ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಆದರೆ ಈ ಪ್ರಕರಣದಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಇತ್ತೀಚೆಗಷ್ಟೇ ರೂಲಿಂಗ್ ಕೊಟ್ಟಿರುವಂಥದ್ದು 2 ವರ್ಷಕ್ಕಿಂತ. ಅಜಿತ್, ಮತ್ತಷ್ಟು ಡೀಟೇಲ್ಸ್ಗಾಗಿ ನಿಮ್ಮನ್ನ ಸಂಪರ್ಕಿಸ್ತೀನಿ.